ಕಾನ್ಪುರ ಆಯಿತು, ಇದಾಯಿತು, ಬೆಂಗಳೂರು ಆಯಿತು. ಮತ್ತೆ ಭಟ್ಟಿಂಡ ಮುಗಿಸ್ಕೊಂಡು ಅಲ್ಲಿರಬೇಕಾದ್ರೆ ನನಗೆ ಒಂದು ME ಮಾಡೋದಕ್ಕೊಂದು ಅವಕಾಶ ಸಿಕ್ತು. ನನ್ನನ್ನು ಇಲ್ಲಿಗೆ ಡೆಪ್ಯೂಟ್ ಮಾಡಿದರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಅಷ್ಟೊತ್ತಿಗಾಗಲೇ 64ರಿಂದ ಅದನ್ನೊಂದು 8 ವರ್ಷ ಆಗೋಗಿತ್ತು ನನಗೆ BE ಮುಗಿಸಿ. ಮ್ಯಾಥಮೆಟಿಕ್ಸ್ ಎಲ್ಲ ಮರ್ತೋಗಿತ್ತು. ಆ ಟೈಮ್ನಲ್ಲಿ ಕಳಿಸಿದರು. ಸೊ ಭಾಳ ಟಫ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಓದೋದು ಅಂದರೆ ಸಾಮಾನ್ಯ ಅಲ್ಲ. ಅದು ಪ್ರೀಮಿಯರ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅಲ್ಲಿಯ ಪಾಠ ಹೇಳ್ಕೊಡೋ ಕ್ರಮ ಬೇರೆ. ಮೋಸ್ಟ್ಲಿ ಸ್ಟೂಡೆಂಟ್ಸ್ ತಲೆ ಮೇಲೆ ಹಾಕ್ತಾರಲ್ಲಿ. ಒಂದು ಇದನ್ನು ಹೇಳಿಬಿಟ್ಟು ನಮ್ಗೆ ಮೊದಲನೇ ದಿವಸನೇ ಎದೆ ನಡ್ಗೋಯ್ತು ನನಗೆ. ಒಂದು ಟೆಕ್ಸ್ಟ್ ಬುಕ್ ನಾನು ಹಿಂದ್ಗಡೆ ಅದಕ್ಕೆ ಸಂಬಂಧಪಟ್ಟ ಇದಿರುತ್ತಲ್ಲ ಅಂಥದ್ದು ಪ್ರಶ್ನೆಗಳಂದರೆ ಮೋಸ್ಟ್ಲಿ ಮ್ಯಾಥಮೆಟಿಕ್ಸ್ ಅದು. ಸೊ ಪೇಜ್ ನಂಬರ್ 21 to 23 ಒಂದು 24 ಕ್ವೆಶ್ಚನ್ ಇದೆ. ಇದಕ್ಕೆಲ್ಲ ನಾಳೆ ತಯಾರಾಗಿ ಬಂದ್ಬಿಡಿ ಅಂತ. ಹೋಮ್ವರ್ಕ್ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ನಲ್ಲಿ ಮಾಡದೇ ಇರೋ ಹೋಮ್ವರ್ಕ್ನ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮಾಡಬೇಕು. ಉಸಿರಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಬಟ್ ಇಟ್ಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅದಾದಮೇಲೆ ನಾನು ನಿಜವಾಗಿಯೂ ಇವಾಗಲೇ ಎಂಜಿನಿಯರ್ ಆಗಿರೋದು. BE ಆದಮೇಲೆ ನಾನು ಎಂಜಿನಿಯರ್ ಅಂತ ಹೇಳ್ಕೊಳ್ಳೋ ಇದಿಲ್ಲ. ಈಗ ಐ ನೋ, ಆ ಕಾನ್ಫಿಡೆನ್ಸ್ ಬಂದಿದೆ, ಐ ಆಮ್ ಎನ್ ಎಂಜಿನಿಯರ್ ಅಂತ. ಅದಾಯ್ತು. ಅಲ್ಲಿಂದ ನಾನು ಇದಕ್ಕೆ ಹೋದೆ, ಡೆಲ್ಲಿಗೆ. ಏರ್ ಹೆಡ್ ಕ್ವಾರ್ಟರ್ಸ್ ನಮ್ಮ ರಾಷ್ಟ್ರಪತಿ ಭವನದ ಪಕ್ಕದ್ದೇ. ಹೀಗೆ ಸೊ ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ನೇಬರ್ಸ್ ಎಲ್ಲ ರಾಷ್ಟ್ರಪತಿ ಭವನ. ಈ ಕಡೆ ಇಲ್ಲಿದ್ದಿದ್ರೆ ನಮ್ಮದು ನಾನು ವಾಸ ಮಾಡ್ತಿದ್ದ ಜಾಗ ಸೆಂಟ್ರಲ್ ವಿಸ್ಟಾ ಮೆಸ್ ಅಂತ. ಇವಾಗ ಅದು ದಟ್ ವಾಸ್ ಕನ್ವರ್ಟೆಡ್ ಇಂಟು ಇಂದಿರಾ ಗಾಂಧಿ ಕಲ್ಚರಲ್ ಕಾಂಪ್ಲೆಕ್ಸ್. ರಾಜ್ಪಥ್ ಜನಪಥ್ ಕ್ರಾಸಿಂಗ್ ಅಲ್ಲಿ ನಮ್ಮದು ಸೆಂಟ್ರಲ್ ವಿಸ್ಟಾ ಮೆಸ್, ಅದರ ಎದುರುಗಡೆ ನ್ಯಾಷನಲ್ ಆರ್ಕೈವ್ಸ್. ಇವಾಗ ಅವೆರಡೂ ಹೋಗಿ ಹೊಸ ಪಾರ್ಲಿಮೆಂಟ್ ಬರ್ತಿದೆ ಅಲ್ಲಿ ಯಾವ ಜಾಗದಲ್ಲಿ. ಅದೊಂದು ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಫೀಲ್ಡ್ ವರ್ಕ್ಗಿಂತ ಸ್ಟಾಫ್ ವರ್ಕ್ ಅಂತ. ಟೇಬಲ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋದು, ಫ್ಯೂಚರ್ ಪ್ಲ್ಯಾನಿಂಗು, ಇದಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳು ಭಾಳ ಒಳ್ಳೆ ಹೆಸರು ಬಂತು ನನಗೆ. ಅದೇ ಸಮಯದಲ್ಲೇ ನನಗೆ ನಾನು ಇದ್ದಿದ್ದ ಜಾಗ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಎಲ್ಲ ಕನಾಟ್ ಪ್ಲೇಸ್ ವಾಕಿಂಗ್ ಡಿಸ್ಟೆನ್ಸ್, ಪಾರ್ಲಿಮೆಂಟ್ ವಾಕಿಂಗ್ ಡಿಸ್ಟೆನ್ಸ್, ರಾಷ್ಟ್ರಪತಿ ಭವನ್ ವಾಕಿಂಗ್ ಡಿಸ್ಟೆನ್ಸ್, ಇಂಡಿಯಾ ಗೇಟ್ ವಾಕಿಂಗ್ ಡಿಸ್ಟೆನ್ಸ್, ನಮ್ಮ ಕಲ್ಚರಲ್ ಕಾಂಪ್ಲೆಕ್ಸ್ ಆಫ್ ಡೆಲ್ಲಿ, ಮಂಡಿ ಹೌಸ್ ಅಂತೀವಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಸಂಗೀತ ನಾಟಕ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ, ಆಲ್ ಥಿಯೇಟರ್ಸ್ ಎಲ್ಲ ಅಲ್ಲಿರೋದು ವಾಕಿಂಗ್ ಡಿಸ್ಟೆನ್ಸ್. ಹಾಗಾಗಿ ನನಗೆ ಪ್ರತಿ ದಿವಸ 4 ಗಂಟೆ ನಂದು ಆಫೀಸ್ ಮುಗೀತು ಅಂತ ಅಂದರೆ ಸ್ಟ್ರೇಟ್ ವಾಕ್ ಇನ್ ಟು ಮಂಡಿ ಹೌಸ್. ಯಾವ ನಾಟಕ ಇದೆ, ಯಾವ ಇದಿದೆ, ಏನು ಡಿಸ್ಕಷನ್ ಇದೆ, ಯಾವ ಭಾಷಣ ಇದೆ. ಸೊ ಐ ವಾಸ್ ಡೆವೋಟೆಡ್ ಟು ದ್ಯಾಟ್ ಅಂತ. ಅಲ್ಲೇ ನಾನು ಎಲ್ಲ ಭಾಷೆಗಳ ನಾಟಕಗಳನ್ನು ನೋಡಿದ್ದು. BV ಕಾರಂತರು ನಿಮ್ಗೆ ಅಲ್ಲೇ ಆ ಟೈಮ್ನಲ್ಲೇ BV ಕಾರಂತು ಇದರೊಳಗೆ NSD ಡೈರೆಕ್ಟರ್ ಆಗಿದ್ದರು. ಆಮೇಲೆ ಅಲ್ಲಿ ಕನ್ನಡ ಭಾರತಿ ಅಂತ ಭಾಳ 63ನೇ ಇಸ್ವಿಯಿಂದನೇ ಅಲ್ಲಿ ನಡ್ಕೊಂಬಂದಂಥ ಒಂದು ಸಾಂಸ್ಕೃತಿಕ ಸಂಸ್ಥೆ. ಒಳ್ಳೆ ನಾಟಕಗಳನ್ನ ಆಡ್ತಿದ್ರು ಅವರು. ಅವ್ರ ಸ್ಪೆಷಾಲಿಟಿನೇ ಅದು. ಬೇರೆ ಬೇರೆ ಕೆಲಸಗಳು ಮಾಡ್ತಿದ್ರು, ನಾಟಕ. ಅಲ್ಲಿ ME ನಾರಾಯಣರಾವ್, U ಪ್ರಭಾಕರ್ ರಾವ್ ಅಂತ ಭಾಳ ವಿಶಿಷ್ಟವಾದ ನಿರ್ದೇಶಕ, BV ಕಾರಂತ್, MS ಸತ್ಯು, ಇವರೆಲ್ಲ ಅದರ ಜೊತೆ ಇದ್ದವರು. ಅದೇ ಸಮಯಕ್ಕೇ ಕಾರಂತರು NSD ಡೈರೆಕ್ಟ್ರು ಆಗಿದ್ದರು. ಅವ್ರದ್ದು ಫಸ್ಟ್ ನಾಟಕ ನಂದು, ಅವ್ರದ್ದಲ್ಲ. ನಹಿ ನಹಿ ರಕ್ಷತಿ ಅಂತ ಕನ್ನಡ ಭಾರತಿಗೆ ಮಾಡಿಸ್ತಾಯಿದ್ರು. ಅದು ಏನೋ ಫಾರ್ ಮೇಜರ್ ಆಲ್ ಇಂಡಿಯಾ ಥಿಯೇಟ್ರ್ ಫೆಸ್ಟಿವಲ್ಗೆ. ಅದರೊಳಗೆ ನನಗೊಂದು ಪಾತ್ರ ಕೊಟ್ಟರು. ಸೊ ಅದಕ್ಕೆ ಒಂದು ಆಯ್ತದು. ಅದೇನು ಅಂಥ ಒಳ್ಳೆ ಹೆಸರೇನು ತೊಗೊಳ್ಳಿಲ್ಲ. ಆ್ಯಕ್ಚುಲಿ ಅದಕ್ಕೆ ಒಂದಿಷ್ಟು ಜನ ಬೈದರು.
ಕಾರಂತರು ಹೋಗಿ ಹೋಗಿ ಈ ಥರ ನಾನು ನಾಟಕ ಮಾಡೋದು ಅಂತ. ಅದಕ್ಕೆ ಮೇಜರ್ ಕಾರಣ ಅಂದರೆ ಅವರು ಸಂಗೀತದ ಬಗ್ಗೆ ಅವರ ಮೋಹ ಎಷ್ಟಿತ್ತು ಅಂದರೆ ರಿಹರ್ಸಲ್ಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ ಅವರು. ಆಮೇಲೆ ದಿಸ್ ವಾಸ್ ಎ ಮ್ಯೂಸಿಕಲ್ ಪ್ಲೇ. ಹಾಗಾಗಿ ಆ ನಾಟಕ ಸ್ವಲ್ಪ ಸಫರ್ ಮಾಡ್ತು. ಮ್ಯೂಸಿಕ್ ವಾಸ್ ಗುಡ್. ಅದಾದ ಮೇಲೆ ಇಮಿಡಿಯೇಟ್ಲಿ ಆಫ್ಟರ್ ದ್ಯಾಟ್ ಒಂದು ಮೇಜರ್ ಪ್ಲೇ ನಾನೇ ಬಿಜ್ಜಳ ಅಂತ ತೊಗೊಂಡ್ರು, ನಮ್ಮ ಜಿ ಬಿ ಜೋಶಿ ಅವ್ರದ್ದು. ಅದು ಹೆನ್ರಿ ದ ಫೋರ್ತ್ ಪಿರಂಡೆಲೋ ನಾಟಕದ ಛಾಯೆ ಇರೋ ನಾಟಕ. ಆದರೆ ಅಲ್ಲಿ ಅವ್ರು ಯಾರೂ ಕೂಡ ಎಲ್ಲೂ ಅದನ್ನು ಹೇಳಿಲ್ಲ. ನಾನೇ ಬಿಜ್ಜಳ ಸ್ವತಂತ್ರ ನಾಟಕ ಅಂತಲೇ ಪರಿಚಯ ಮಾಡಿಸ್ತವರು. ಆ ನಾಟಕ ಪ್ರಾರಂಭ ಮಾಡಿದ್ವಿ. ಫಸ್ಟ್ ಏನೋ ಇವರು ಯಾರು ಕಾರಂತರ ಮಾಡಬೇಕಾಗಿತ್ತು ಅಂತ ಕಾಣುತ್ತೆ. ಅವರು ಇಲ್ಲ ನಾನು ಮಾಡೋಕ್ಕಾಗಲ್ಲ, ಅದರೊಳಗೇನು ಐ ಡಿಂಟ್ ಫೈಂಡ್ ಎನಿ ಇಂಟ್ರೆಸ್ಟ್ ಅಂತ ಅಂದರು. ಹಾಗಾಗಿ ಯು ಪ್ರಭಾಕರ್ ರಾವ್ ಅಂತ ಭಾಳ ಒಳ್ಳೆಯ ನಿರ್ದೇಶಕರು, ಅವ್ರು ತಗೊಂಡ್ರು. ಮಾಡ್ತಾ 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 ಅವರು ಇದನ್ನು ಮಾಡಿ ಎಲ್ಲಿ ಇದು ಅದ್ಭುತವಾದ ಟ್ರಾನ್ಸ್ಲೇಷನ್ ಆಫ್ ಒರಿಜಿನಲ್ ಹೆನ್ರಿ ದ ಫೋರ್ತ್ ಅಂತ ಇವರ ತೀರ್ಮಾನ. ಆದರೆ ಅವ್ರು ಹೇಳ್ತಾ ಇರೋದು ಸ್ವತಂತ್ರ ನಾಟಕ ಅಂತ. ಯಾವುದಕ್ಕೆ ನಾನು ಐ ವಿಲ್ ಡೂ ಇದು ಪಿರಂಡೆಲೋ ಹೆನ್ರಿ ದ ಫೋರ್ತ್, ಓಕೆ, ಅಡ್ಯಾಪ್ಟೆಡ್ ಬೈ ಜಿ ಬಿ ಜೋಶಿ ಇನ್ ದ ನೇಮ್ ಆಫ್ ನಾನೇ ಬಿಜ್ಜಳ ಅಂತ. ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಯಿತು. ಬಟ್ ನಾಟಕ ತುಂಬ ಚೆನ್ನಾಗಿ ಬಂದ್ಬಿಡ್ತು. ನಾನು ಫಸ್ಟ್ ಮೇಜರ್ ರೋಲ್ ಹವ್ಯಾಸಿ ಸಂಸ್ಥೆಯಲ್ಲಿ ನನಗೆ ಓವರ್ ನೈಟ್ ಸ್ಟಾರ್ಡಮ್. ಅಲ್ಲಿ ಎಲ್ಲ ಪತ್ರಿಕೆಗಳೊಳಗೆ ಓಕೆ ಬ್ರಿಲಿಯಂಟ್ ಪೀಸ್ ಆಫ್ ಆ್ಯಕ್ಟಿಂಗ್ ಅಂತ ಬಂದ್ಬಿಡ್ತು. ಯಾವುದೋ ಒಂದು ಪತ್ರಿಕೆ ಅವನು ಯಾವುದು ಕ್ಯಾರಮಾನ್ ಆಗಿರೋವನು ಅದರೊಳಗೂ ಎ ಟ್ರೂಲಿ ಆಲಿವೇರಿಯನ್ ಪರ್ಫಾರ್ಮೆನ್ಸ್ ಅಂತ ಬಂತು. ಅಲ್ಲಿ ಆ ಹಿಂದಿ ಥಿಯೇಟರ್ ಸರ್ಕಲ್ನಲ್ಲಿ, ಇಂಗ್ಲೀಷ್ ಥಿಯೇಟರ್ ಸರ್ಕಲ್ನಲ್ಲೆಲ್ಲ ಭಾಳ ದೊಡ್ಡ ಹೆಸರಾಗೋಯ್ತು ಅದು. ಹಾಗಾಗಿ ನಾನೇ ಬಿಜ್ಜಳ ಅನ್ನೋದು ಒಂದು ದೊಡ್ಡ ತಳಹದಿ ಸಿಕ್ತು ನನಗೆ ನಟನಾಗಿ. ಸೊ ಅಲ್ಲಿಂದ ಮುಂದೆ ಇನ್ನೊಂದು ಯಾವುದೊಂದು ಈ ಬೆಂಗಳೂರಿಂದ ಬಂದು ಯಾವುದೋ ಒಂದು ಇವರು ಈ ನಾಟ್ಯ ದರ್ಪಣದವರು ಯಾರೋ ಈ ಶ್ರೀನಿವಾಸ ಪ್ರಭು ನಿರ್ದೇಶನದಲ್ಲಿ ಸಿಕ್ಕು ನಾಟಕ ತೊಗೊಂಬಂದರು. ಅದರೊಳಗೆ ಒಂದು ಪಾತ್ರ ಮಾತ್ರ ನಾನೇ ಮಾಡಬೇಕು ಅಂತ ಅಂದು ಅದನ್ನು ಹಾಗೆ ಖಾಲಿ ಬಿಟ್ಕೊಂಬಂದಿದ್ರು. ಅದು ಯಾವ ಧೈರ್ಯದಲ್ಲಿ ಬಂದರು. ನೀವು 2 ದಿವಸ ರಿಹರ್ಸಲ್ ಕೊಟ್ಟರು ನನಗೆ ಇದನ್ನು ಮಾಡಿ ಅಲ್ಲೊಂದು ಮಾಡಿದೆ ಆ ಪಾತ್ರ ನಾನು. ಅದಾದಮೇಲೆ ಹಿಟ್ಟಿನ ಹೊಂಡ ನಾಟಕ ಬಂತು, ಅದರೊಳಗೆ ರಾಜನ ಪಾತ್ರ ಮಾಡಿದೆ. ಹೀಗೆ ಅಲ್ಲಿ ಮಾಡಿದ್ದು 3-4 ನಾಟಕ, ನೋಡಿದ್ದು ಹಲವಾರು ನಾಟಕ. ಸರಿ ಸರಿ. ಅಲ್ಲೇ ನಾವು ಉತ್ಪಲ್ ದತ್ ನಾಟಕಗಳನ್ನು ನೋಡಿದೆ, ಮೈಕೆಲ್ ಮಧುಸೂದನ ದತ್ತ. ಆಮೇಲೆ ಅದು ಫಾಲೋಡ್ ಬೈ ಹಿಸ್ ಅಡ್ರೆಸ್ ಟು ಆಲ್ ಆಫ್ ಅಸ್. ಓಕೆ, ಅವೆಲ್ಲ ಭಾಳ ವಿಶಿಷ್ಟವಾದ ಇದು. ನಿಮಗೆ ರಂಗ ಅವ್ರ ಸಿನಿಮಾನು ಇದೇ ಟೈಮಲ್ಲಿ ಇಲ್ಲ, ಅಲ್ಲಿಂದ ಬಂದ ಮೇಲೆ ಇದಾಯ್ತು. ಅಲ್ಲಿಂದ 80 ಕರೆಕ್ಟ್ 83 ಇಯರ್ಸ್. ಸೊ 78ರಿಂದ 82 ಡಿಸೆಂಬರ್ವರೆಗೂ ಅಲ್ಲಿದ್ದು. 83 ಜನವರಿಗೆ ನನಗೆ ಇಲ್ಲಿ ಟ್ರಾನ್ಸ್ಫರ್ ಆಯ್ತು ಬೆಂಗಳೂರಿಗೆ. ಅದರ ಮಧ್ಯೆ ಟಿ ಎಸ್ ರಂಗ ಫೋನ್ ಮಾಡಿ, ಅಂದರೆ ನಾನು ಇಲ್ಲಿ ಬರ್ತಿದ್ನಲ್ಲ ರಜಾಗಿಜಾಗಿ, ಸರಿ ಸರಿ, ಇಲ್ಲ ನೋಡು ಒಂದು ನಾಟಕ ಮಾಡಬೇಕಾ ಪುಂಟಿಲ್ಲ ಅನ್ನೋದು, ಬೆನಿಫಿಟ್ಸ್ ಬಂದು ಮಾಡಿಸ್ತಾ ಇದ್ದಾರೆ, ನೀನು ಹೆಂಗಾರು ಮಾಡಿ ಸ್ಕ್ರಿಪ್ಟು ಕಲೆಕ್ಟ್ ಮಾಡಬೇಕು. ಹೆಂಗೋ ಮಾಡಿ ಆ ಸ್ಕ್ರಿಪ್ಟ್ ಇದನ್ನು ಮಾಡಿ ಕಳಿಸಿ ಮಾಡಿದೆ. ಆ ನಾಟಕದ ರಿಹರ್ಸಲ್ಗೆ ಅಂತ ಹೇಳಿ ನಾನು ಅಲ್ಲಿಂದ ಬಂದಿದ್ದೆ. ನಾನು ಪಾತ್ರ ವಹಿಸೋಕ್ಕಾಗಲಿಲ್ಲ ಅದರೊಳಗೆ. ನಮ್ಮ ಅಣ್ಣ ಆ ಪುಂಟಿಲ ಪಾತ್ರ ಮಾಡಬೇಕು ಅಂತ ಹೇಳಿ ಒಂದು 3-4 ದಿವಸ ಪ್ರಾಕ್ಟೀಸ್ ಮಾಡ್ದೆ. ಬಟ್ ಆ ಬೆನಿಫಿಟ್ಸ್ ಮಾಡುವ ಶೈಲಿ ಇದೆಯಲ್ಲ ಬೇರೆ ಥರದ್ದು, ಅದು ಬೇರೆ ಥರ. ಇವ್ರದ್ದು ಎಲ್ಲ ಸಂಪತ್
ಗರಡಿಲಿ ಬೆಳೆದವರು ಇವರು. ಇವು ಬೆನಿಫಿಟ್ಸು ಇರೋ ಕಸರತ್ತು ಮಾಡಿಸ್ತಾನೆ. ಇಲ್ಲಿಂದ ಏಣಿ ಹತ್ತು, ಅಲ್ಲಿಂದ ಜಂಪ್ ಮಾಡೋ, ಇದು ಇವು ನನ್ನ ಕೈಲಿ ಆಗಲ್ಲ ಇದು ಅಂತಂದ್ಬಿಟ್ಟು ಆಮೇಲೆ ಸುಂದರ ರಾಜ ಪಾತ್ರ ಮಾಡ್ದ. ಆ ಟೈಮ್ನಲ್ಲೇ ಯಾರು ನಮ್ಮ ಉಮಾಶ್ರೀ ಆ ಒಂದು ಪಾತ್ರದಲ್ಲಿ ಮಾಡ್ತಾಯಿದ್ರಲ್ಲ ಅದರೊಳಗೆ. ಸೊ ನನಗೆ ಅವಾಗ ಕೆಲಸ ಕೊಟ್ಟಿದ್ದು ರಂಗ ಅಂದರೆ ಬೆನಿಫಿಟ್ಸ್ನ ಪ್ರತಿ ದಿವಸ ಇದಕ್ಕೆ ಕರ್ಕೊಂಡು ಹೋಗ್ಬೇಕು, ಅದರ ಲೆಜಿಸ್ಲೇಟರ್ಸ್ ಹೋಮ್ಗೆ. ಅಲ್ಲೊಂದು ರೂಮ್ ಮತ್ತು ಅವ್ರ ಅಪ್ಪಂದು ಟಿ ಆರ್ ಶ್ರವಣ ಅವರು. ಆಮೇಲೆ ಅವ್ನು ಊಟ ತಿಂಡಿ ನೋಡ್ಕೋಬೇಕು ನಾನು. ಆಮೇಲೆ ಸ್ಕ್ರಿಪ್ಟು ಇದು ರಘುನಂದನ್ನು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್. ಫಸ್ಟು ಇದನ್ನಂಥದ್ದು ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅಂತ ಹೇಳಿ ಕಂಬಾರರಿಗೆ ಒಪ್ಪಿಸಿದ್ರು. ಕಂಬಾರರು ನನ್ನನ್ನು ಇದರೊಳಗೆ NMHನಲ್ಲಿ ಕೂಡ ಹಾಕಿದರು. ಅವ್ರ ಹತ್ರ ಅವ್ರು ಹೇಳಬೇಕು, ನೀವು ಬರ್ಕೋಬೇಕು ಅಂತ. ಅದೊಂದು ಸ್ವಲ್ಪ ದಿವಸ ನಡೆಸಿದ್ರು, ಮುಗಿಸಿದ್ವಿ. ಅದನ್ನು ಮುಗಿಸಿ ಬೆನಿಫಿಟ್ಸಿಗೆ ಕೊಟ್ವಿ. ರಿಹರ್ಸಲ್ ಶುರೂ ಆಗಬೇಕು. ಆ ಟೈಮಲ್ಲಿ ರಘುನಂದನ್ನು ಇಲ್ಲ, ಈ ನಾಟಕಕ್ಕೂ ಧಾರವಾಡ ಭಾಷೆಗೂ ಒಪ್ಪಲ್ಲ ಇದನ್ನು, ಯಾಕೆಂದರೆ ಊಳಿಗಮಾನ್ಯ ಪದ್ಧತಿಯನ್ನು ನಾವು ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂದರೆ ಇದಕ್ಕೆ ಮಂಡ್ಯ ಭಾಷೆ ಆಗಬೇಕು ಅಂತ ಇದನ್ನು ಡಿಸ್ಕಾರ್ಡ್ ಮಾಡಿ ಅವನೇ ಆ ಮೈಸೂರು ಪ್ರಾಂತ್ಯದ ಭಾಷೆ ಒಳಗೆ ಬರೆದ. ಅದನ್ನು ಏನೇನೋ ಆಯಿತು, ನಾಟಕನೂ ಆಯಿತು, ಇದಾಯಿತು. ಆಮೇಲೆ ಹೇಳಿದ್ನಲ್ಲ, ಇದರೊಳಗೆ ಲೆಜಿಸ್ಲೇಟರ್ಸ್ ಹೋಮ್ನಲ್ಲಿ ಅವನ ಜೊತೆಲಿ ಇರ್ತಿದ್ದು ನಾನು. ಅವನಿಗೆ ಇದು ಅಂಥದ್ದು ನಮ್ಮದು ರವೆ ಇಡ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಅದನ್ನೆಲ್ಲೆಲ್ಲಿಂದನೂ ತೊಗೊಂಡಾಗ ಅವನು ಕೊಡ್ತಿದ್ದೆ. ಅಲ್ಲಿ ಒಂದಿಷ್ಟು ಒಬ್ಬೊಬ್ಬರ ಹತ್ರ ಒಂದೊಂದಿಷ್ಟು ಪಡ್ಕೋತೀವಿ ನಾವು. ಅವನಿಗೆ ಕನ್ನಡ ಭಾಷೆ ಗೊತ್ತಿಲ್ಲ, ಅವನಿಗೆ ಒರಿಜಿನಲ್ ಪುಂಟಿಲ್ಲ ಏನೋ ಅಂತ ಗೊತ್ತಿಲ್ಲದೆ ಇರೋ ಒಂದು ಭಾಷೆಯಲ್ಲಿ ಹೇಗೆ ನಾನು ನಿರ್ದೇಶನ ಮಾಡಬೇಕು, ಅದನ್ನು ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿದೆ, ನೋಡಿಕೊಂಡೆ ನಾನು. ಅವನು ಕ್ಲೋಸಾಗಿ ಅಬ್ಸರ್ವ್ ಮಾಡೋನು ಆರ್ಟಿಸ್ಟ್ಗಳನ್ನು. ಅವನಿಗೆ ಈ ಸೀನ್ ಮಾಡ್ತಿದ್ದಾರೆ ಅಂತ ಗೊತ್ತು. ನೋಡು, ಅಲ್ಲೆಲ್ಲೋ ಒಂದು ಕಡೆ ಅವನಿಗೆ ಹಿ ನಾಟ್ ಹ್ಯಾಪಿ ವಿತ್ ದಟ್ ಎಕ್ಸ್ಪ್ರೆಷನ್. ಕಮ್ ವಾಟ್ ಡಿಡ್ ಯು ಸೇ ಏನು ಹೇಳ್ದ ಅವನು? ರಘುನಂದನ ಹೇಳ್ದ ಇದನ್ನು ಅಂತ. ಅವನು ಇಸ್ ನಾಟ್ ಕರೆಕ್ಟ್, ಇಸ್ ನಾಟ್ ದ ಎಕ್ಸ್ಪ್ರೆಷನ್ ಫಾರ್ ದ್ಯಾಟ್. ನೋಡಿದ್ರೆ ಹೇಗಿದೆ, ನಿನ್ನ ಕಣ್ಣಿನಲ್ಲಿ ಇರೋ ಎಕ್ಸ್ಪ್ರೆಷನ್ನು ಮತ್ತು ಇಲ್ಲಿರೋ ಲೈನ್ಸು ಮ್ಯಾಚ್ ಆಗ್ತಾ ಇಲ್ಲ. ಮ್ಯಾಚ್ ಆಗ್ತಾ ಇರೋದು ಒಬ್ಬ ನಾನ್ ಕನ್ನಡ ಫೆಲೋ ಗೊತ್ತಾಗ್ತಾ ಇದೆ. ಇವನ್ನೆಲ್ಲ ನಾವು ಕಲ್ತ್ಕೋಬೇಕಾದದ್ದು. ಸರಿ ಸರಿ. ಈಗಲೂ ನಾನು ಅದನ್ನು ನನಗೆ ಗೊತ್ತಾಗುತ್ತದು. ಸೊ ಅದೊಂದು. ಆಮೇಲೆ ಡೆಲ್ಲಿನಲ್ಲಿ ಸಿಕ್ಕಿದ್ರು ಅವ್ರು. ಆಮೇಲೆ ಕೇಳಿದೆ ಹೆಂಗಾಯ್ತಂತ. ಯು ವಾಸ್ ನಾಟ್ ಹ್ಯಾಪಿ ವಿತ್ ದಟ್ ಪ್ರೊಡಕ್ಷನ್. ಹುಡುಗರು ಒಂದಿಷ್ಟು ಕಲ್ತ್ಕೊಂಡಿದ್ದಾರೆ, ಬಟ್ ನಾನು ಎಕ್ಸ್ಪೆಕ್ಟೆಡ್ ಅದಾಗಲಿಲ್ಲ. ಅದಕ್ಕೆ ಮುಂಚೆ ಅಲ್ಲಿ ನೋಡಿದ್ದೆ NSD ಪ್ರೊಡಕ್ಷನ್ನು. ದ್ಯಾಟ್ ವಾಸ್ ಭಾಳ ದೊಡ್ಡ. ಸೊ ಹೀಗಾಗಿ ಅಲ್ಲಿ ಆಮೇಲೆ ಆ ಡೆಲ್ಲಿ ಇದಿರಬೇಕಾದ್ರೆ ಆ NSD ಹುಡುಗರೆಲ್ಲ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರಲ್ಲಿ. ಅವರು ಸುಂದರ್ಶ್ರೀ, ಬಸವಲಿಂಗಯ್ಯ, ನಮ್ಮ ಸೂರಿ, ಶ್ರೀನಿವಾಸ ಪ್ರಭು, ಪಮ್ಮಿ ಅಂತ ಇವರು ಜಯಶ್ರೀ ಕಸಿನ್ ಯಾರೋ ಒಬ್ಬಳಿದ್ಲು, ಅವಳು, ಭಾರತಿ, ಒಟ್ಟಿಗೆ ಕರ್ನಾಟಕದವರು ಒಂದು 10-12 ಜನ ಇದ್ರು ಆ 4 ವರ್ಷದಲ್ಲಿ. ಅವರ ಸಂಪರ್ಕ ಬೆಳೀತು. ಯಾಕೆಂದ್ರೆ ನಾನೇ ಬಿಜಯ ನಾಟಕ ಮಾಡಬೇಕಾದ್ರೆ ನನಗೆ ಮೇಕಪ್ ಮಾಡಿದವನು ಭಾದ್ರದಿನ್ನಿ, ಲೈಟಿಂಗ್ ಮಾಡಿದವನು ಸೂರಿ. ಅವ್ರಿಗೆಲ್ಲ ಆ ಥರ ಹೊರಗಡೆ ಹೋಗಿ ಮಾಡೋ ಅವಕಾಶ ಇರಲಿಲ್ಲ, ರಾಂಗ್. ಹಾಗಾಗಿ ಅವರೆಲ್ಲ ಒಂದಿಷ್ಟು ನಮ್ಮಿಂದಾಗಿ ನೋಟಿಸ್ಗಳನ್ನು ಪಡ್ಕೊಂಡ್ರು. ಅದೊಂದು. ಆಮೇಲೆ ಕಾರಣಾಂತರ ಮನೆಗೆ ಒಂದಿಷ್ಟು ಹೋಗ್ತಾ ಇದ್ವಿ. ಅಲ್ಲಿ ಎಲ್ಲ ಈ ಥಿಯೇಟರ್ ಪರ್ಸನಾಲಿಟೀಸ್, ಬನ್ಸಿ ಕೌಲ್, ಇನ್ನಾರ
ಅವ್ರನ್ನ ದ್ವೇಷ ಮಾಡ್ತಿದ್ದ ಒಬ್ಬ ಇದ್ದ, ಅವನು ಅಲ್ಲಿ ಬರ್ತಿದ್ದ ಪಾಪ ಊಟ ತಿಂಡಿ ಮಾಡೋಕ್ಕೆ. ಅವಾಗೆಲ್ಲ ಅಲ್ಕ ಕಾಂಟ್ಯಾಕ್ಟ್ ಇತ್ತು, ಅಲ್ಕ ಅವ್ರ ಕಾಂಟ್ಯಾಕ್ಟ್ ಇತ್ತ. ಅಲ್ಕಾಜಿ ಇಲ್ಲ, ಅಲ್ಕಾಜಿ ಅಷ್ಟೊತ್ತಿಗೆ ಥಿಯೇಟರಿಂದ ವಿಮುಖರಾಗ್ಬಿಟ್ಟಿದ್ರು. ಹಿ ಹ್ಯಾಡ್ ಟೇಕನ್ ಟು ಪೇಂಟಿಂಗ್. ಓಕೆ ಓಕೆ. NSD ಕಡೆ ಮುಖನೂ ಆಗ್ತಿರಲಿಲ್ಲ. ಅದೇನು ಐ ಡೋಂಟ್ ನೋ ಅದೇನಾಯಿತು ಅಂತ. ಹಾಗೆ ಅಲ್ಕಾಜಿ ಆದ ತಕ್ಷಣ ಇವ್ರು ಬಂದ್ರೆ ಅಥವಾ ಈ ಮಧ್ಯೆ ಇನ್ಯಾರು ಬಂದರು, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಬಟ್ ಅಲ್ಲಿ ಕಾರಂತರು ಅಲ್ಲಿ ಬಂದಿದ್ದು ಬಹಳ ಜನಕ್ಕೆ ಅಷ್ಟೊಂದು ಇಷ್ಟ ಆಗಿ ಪ್ರಿಯವಾಗಿರಲಿಲ್ಲ. ಆಮೇಲೆ ನಾನು ಹೇಳಿದಾಗೆ ಅವ್ರಿಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇಲ್ಲ. ಕ್ರಿಯೇಟಿವ್ಲಿ ಅವರ ಕ್ರಿಯೇಟಿವಿಟಿ ಕೂಡ ಈ ಅಡ್ಮಿನಿಸ್ಟ್ರೇಟಿವ್ ಭಾರದಿಂದ ಸ್ವಲ್ಪ ಸಫರ್ ಆಯಿತು. ಆಮೇಲೆ ಸಮ್ಹೌ ಐ ಕುಡ್ ಗೆಸ್ ಹಿ ವಾಸ್ ಸಫರಿಂಗ್ ಅಂಡರ್ ಸಮ್ ಕೈಂಡ್ ಆಫ್ ಫಿಯರ್ ಆಫ್ ದ ಔಟ್ಸೈಡ್. ಫ್ರಮ್ ವಿದಿನ್ ಹಿ ವಾಸ್ ಅ ಗ್ರೇಟ್ ಕ್ರಿಯೇಟಿವ್ ಮ್ಯಾನ್, ಬಟ್ ಈ ಅಡ್ಮಿನಿಸ್ಟ್ರೇಷನ್ ಲೆವೆಲ್ನಲ್ಲಿ ಕಿರುಕುಳಗಳು ಜಾಸ್ತಿ ಇತ್ತು ಅವ್ರಿಗೆ. ಹಾಗಾಗಿ ನಮ್ಮ ಯಾರನ್ನು ಹತ್ತಿರ ಸೇರಿಸ್ತಿರಲಿಲ್ಲ ಅವರು. ಅದೊಂದಿದು ಅವರಿಗೆ ಹೆದರಿಕೆ ಏನು ಅಂದರೆ ನೆಪಾಟಿಸಮ್. ನೋಡು, ಕನ್ನಡದವರು ಅದಕ್ಕೋಸ್ಕರ ಮಾತಾಡ್ತಿದ್ದಾರೆ ಈ ಥರ ಆಗಬಾರ್ದು ಅಂತ. ನಮಸ್ಕಾರ ಕಾರಂತರೇ ಅಂತಂದರೆ ಹಾಂ ನಾಟಕ ಶುರುವಾಗಿದೆ ಹೊಟ್ಬಿಡಿ ಅನ್ನೋರು. ಒಂಥರ ಫಿಯರ್ ಕಾಂಪ್ಲೆಕ್ಸ್ ಅದು.